ಹೆಣ್ಮಕ್ಳಿಗೆ ಮುಖದ ಸೌಂದರ್ಯ ಹಾಳಾಗಬಾರ್ದು, ಜೊತೆಗೆ ಗ್ಲೋಯಿಂಗ್ ಸ್ಕಿನ್ ಪಡಿಬೇಕು, ಹಾಗೆ ತುಂಬಾ ಕ್ಲಿಯರ್ ಆಗಿರುವಂತಹ ಸ್ಕಿನ್ ನಮ್ಮದಾಗಬೇಕು ಅಂತ ಮಾರ್ಕೆಟ್ನಲ್ಲಿ ಸಿಗೋ ನಾನಾ ರೀತಿಯಾದಂತಹ ಕ್ರೀಮ್ಗಳನ್ನ ತಂದು ಬಳಸಿ ಮುಖವನ್ನ ಹಾಳು ಮಾಡ್ಕೊಂಡಿರೋ ಉದಾಹರಣೆಗಳು ಕೂಡ ಎಷ್ಟೋ ಇದೆ. ಆದ್ರೆ ಅದೆಲ್ಲವನ್ನ ನಿಲ್ಲಿಸಿ ಮನೆಯಲ್ಲಿರುವ ಮನೆಮದ್ದುಗಳನ್ನ ಉಪಯೋಗಿಸಿಕೊಂಡು ಮುಖದ ಮೇಲಿರುವ ಕಪ್ಪು ಕಲೆಗಳು ಅಥವಾ ಕ್ಲಿಯರ್ ಸ್ಕಿನ್ ಜೊತೆಗೆ ಗ್ಲೋಯಿಂಗ್ ಸ್ಕಿನ್ ಅನ್ನ ಕೂಡ ನಿಮ್ಮದಾಗಿಸಿಕೊಳ್ಳಬಹುದು. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಮನೆಯಲ್ಲಿ ಅಂದ್ರೆ ಅಡುಗೆಗೆ ಬಳಸುವ ಮೆಂತ್ಯ ಕಾಳುಗಳನ್ನ ಬಳಸಿ ಸೌಂದರ್ಯವನ್ನ ಹೇಗೆ ವೃದ್ಧಿಸಿಕೊಳ್ಳೋದು ಅಂತ ನೋಡೋಣ. ಇನ್ನು ಮೆಂತ್ಯ ಕಾಳಿನ ಅಥವಾ ಮೆಂತ್ಯ ಪುಡಿಯ ಫೇಸ್ ಪ್ಯಾಕ್ ಅನ್ನ ಯೂಸ್ ಮಾಡಿದ್ರೆ ಗ್ಲೋಯಿಂಗ್ ಸ್ಕಿನ್ ಅನ್ನ ನಿಮ್ಮದಾಗಿಸಿಕೊಳ್ಳಬಹುದು, ಜೊತೆಗೆ ಮುಖದ ಮೇಲಿರುವ ಕಪ್ಪು ಕಲೆಗಳನ್ನ ಹೋಗಲಾಡಿಸಿಕೊಳ್ಳುತ್ತೆ. ಇನ್ನು ವಯಸ್ಸಾಗಿಲ್ಲದೆ ಇದ್ರೂ ಕೂಡ ಮುಖದ ಮೇಲೆ ಸುಕ್ಕು ಅಥವಾ ನೆರಿಗೆಗಳು ಮೂಡ್ತಾ ಇದ್ರೂ ಕೂಡ ಮೆಂತ್ಯ ಕಾಳಿನ ಫೇಸ್ ಪ್ಯಾಕ್ ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಮೊದಲಿಗೆ 1 ಸ್ಪೂನ್ನಷ್ಟು ಮೆಂತ್ಯ ಕಾಳುಗಳ ಪುಡಿ ಅಥವಾ ಮೆಂತ್ಯ ಪೇಸ್ಟ್, ಇದಕ್ಕೆ 2 ಸ್ಪೂನ್ನಷ್ಟು ನೀರನ್ನ ಹಾಕಿ ಈ ಮಿಶ್ರಣವನ್ನ ಮುಖದ ಮೇಲಿರುವ ಮೊಡವೆಗಳ ಮೇಲೆ ಹಚ್ಚಿದ್ರೆ ಮೊಡವೆ ಕೂಡ ಮಾಂಗಮಾಯವಾಗುತ್ತೆ. ಇನ್ನು ಎರಡನೇದಾಗಿ ಮೆಂತ್ಯ ಕಾಳಿನ ಪೇಸ್ಟ್ಗೆ 2 ಸ್ಪೂನ್ನಷ್ಟು ಮೊಸರು ಜೊತೆಗೆ 2 ಸ್ಪೂನ್ನಷ್ಟು ಜೇನುತುಪ್ಪ, ಈ 3 ಮಿಶ್ರಣವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖದ ಮೇಲೆ ಅಪ್ಲೈ ಮಾಡಿ 30 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿದ್ರೆ ತುಂಬಾ ಕ್ಲಿಯರ್ ಸ್ಕಿನ್ ನಿಮ್ಮದಾಗುತ್ತೆ. ಕೇವಲ ಮೆಂತ್ಯ ಫೇಸ್ ಪ್ಯಾಕ್ ಅಷ್ಟೇ ಅಲ್ಲ, ಮೆಂತ್ಯ ಕ್ರೀಮ್ ಕೂಡ ಮಾಡಿಟ್ಕೊಳ್ಬಹುದು. ಮೆಂತ್ಯ ಕ್ರೀಮ್ ಮಾಡೋದಕ್ಕೆ ಬೇಬಿ ಆಯಿಲ್, ಸ್ವಲ್ಪ ಅರಿಶಿಣ, ಹಾಗೆ ಮೆಂತ್ಯ ಕಾಳಿನ ಪುಡಿ ಜೊತೆಗೆ ಆಲೋವೆರಾ ಜೆಲ್ ಕೂಡ ಬೇಕಾಗುತ್ತೆ. ಈ ಮೂರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಿಸಿ ಆ ಕಾದಿರುವ ನೀರಿನೊಳಗೆ ಮತ್ತೊಂದು ಈ 3 ಮಿಶ್ರಣವನ್ನ ಹಾಕಿ 10 ರಿಂದ 15 ನಿಮಿಷ ಬೇಯಿಸಿದ್ರೆ ಸಾಕು, ಮೆಂತ್ಯೆಯ ಕ್ರೀಮ್ ರೆಡಿ ಆಗುತ್ತೆ. ಈ ಕ್ರೀಮನ್ನ ರಾತ್ರಿ ಮಲಗೋ ಮುನ್ನ ಮುಖಕ್ಕೆ ಅಥವಾ ಕೈಕಾಲುಗಳಿಗೆ ಹಚ್ಚಿ ಮಲಗೋದ್ರಲ್ಲಿ ಮುಖದಲ್ಲಿರುವ